ರಾಜ್ಯದಲ್ಲಿ ಪದೇ ಪದೇ ಅಗ್ನಿ ಅನಾಹುತಗಳು ಅದರಲ್ಲೂ ಶಾರ್ಟ್ ಸರ್ಕ್ಯೂಟ್ನ ಕಾರಣಕ್ಕಾಗ್ತಾ ಇರುವಂತಹ ಅವಘಡಗಳು ಕಡಿಮೆ ಏನಿಲ್ಲ. ಕಳೆದ ಒಂದು ವಾರದಲ್ಲಿ ನಿರಂತರವಾಗಿ ನಾವು ಈ ಪ್ರಕರಣಗಳನ್ನು ನೋಡ್ತಾನೆ ಇದ್ದೀವಿ. ಈಗಲೂ ಅಷ್ಟೇ ನೋಡಿ, ಶಾರ್ಟ್ ಸರ್ಕ್ಯೂಟ್ನ ಕಾರಣಕ್ಕೋಸ್ಕರ ಇಬ್ಬರು ಅಸುನೀಗಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ವಿಮಲಾ ಪಾಪ 75 ವರ್ಷದ ವೃದ್ಧೆ ಹಾಗೂ ಕುಮಾರ್ 35 ವರ್ಷದ ವ್ಯಕ್ತಿಯ ಸಾವಾಗಿದೆ. ದಾವಣಗೆರೆಯ ಕಾಯಿಪೇಟೆಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರುವುದು. ಬಿಜೆಪಿ ಮುಖಂಡ ರುದ್ರ ಮುನಿಸ್ವಾಮಿ ನಿವಾಸದಲ್ಲಿ ಘಟನೆ ಆಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ತುಂಬ ದಟ್ಟ ಹೊಗೆ ಆವರಿಸಿದೆ. ರೂಮ್ನಿಂದ ಹೊರಬರೋಕ್ಕಾಗದೆ ವಿಮಲಾ ಮತ್ತು ಕುಮಾರ್ ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಡೋರೆಲ್ಲ ಒಡೆದು ಅವ್ರನ್ನ ಸೇರಿಸೋ ಕೆಲಸ ಆಯಿತು, ಬಟ್ ಚಿಕಿತ್ಸೆಗೆ ಅವರು ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಮನೆ ಶಾರ್ಟ್ ಸರ್ಕ್ಯೂಟ್ನ ಕಾರಣಕ್ಕೋಸ್ಕರ ಸುಟ್ಟು ಹೋಗಿರೋದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಆ ವೈರ್ ಎಕ್ಸ್ಟೆನ್ಷನ್ಸ್ ಇತ್ತು ಅಲ್ಲೆಲ್ಲ ಕೂಡ ಸುಟ್ಟು ಕರಕಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಇಬ್ಬರು ನಿಜವಾಗ್ಲೂ ಕೂಡ ಇಷ್ಟು ದೊಡ್ಡ ದುರಂತದಲ್ಲಿ ಸಾವನ್ನಪ್ಪಿರೋದು ದುರ್ದೈವದ ಸಂಗತಿ. ಬಟ್ ಏನು ಎಕ್ಸಾಕ್ಟ್ಲಿ ಆಯಿತು, ಶಾರ್ಟ್ ಸರ್ಕ್ಯೂಟ್ ಯಾವ ಭಾಗದಲ್ಲಾಯಿತು, ಯಾವುದಾದ್ರೂ ಪ್ರಮುಖ ಪೀಠೋಪಕರಣಗಳಿಂದ ಅಂದರೆ ಎಲೆಕ್ಟ್ರಿಕ್ ಪೀಠೋಪಕರಣಗಳಿಂದ ಆಗಿತ್ತಾ ಇದು, ಅಥವಾ ಆಚೆ ಹಾಕ್ತಂತಹ ಸ್ವಿಚ್ ಫ್ಯೂಸ್ನ ಕಾರಣಕ್ಕೋಸ್ಕರ ಆಗಿತ್ತಾ, ಏನು ಕ್ಲಾರಿಟಿ ಸಿಗ್ತಾ ಇದೆ? ನಿಜವಾಗ್ಲೂ ಇದೊಂದು ದುರಂತ ಅಂತಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ತಡರಾತ್ರಿ ಅಗ್ನಿ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಇಬ್ರು ಸಾವನ್ನಪ್ಪಿರುವಂತ ಘಟನೆ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ನಡೆದಿರುವಂತದ್ದು. ಬಿಜೆಪಿ ಮುಖಂಡ ರುದ್ರಮುನಿ ಸ್ವಾಮಿ ಅವರ ಮನೆಯಲ್ಲಿ ನಡೆದ ಘಟನೆಯಲ್ಲಿ ಅವರ ಸಂಬಂಧಿಕರಾದಂತಹ ವೃದ್ಧೆ ವಿಮಲಾ ಆಗಿರ್ಬೋದು ಮತ್ತೆ ಕುಮಾರ್ ಇಬ್ರು ಕೂಡ ಸಾವನ್ನಪ್ಪಿರುವಂತದ್ದು. ತಡರಾತ್ರಿ ಎಲ್ಲರೂ ಕೂಡ ಮಲಗಿದ ಸಂದರ್ಭದಲ್ಲಿ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ. ಮನೆಯಲ್ಲಿದ್ದವರು ಕೂಡ ಎಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಆದ್ರೆ ಒಂದು ರೂಮ್ ಅಲ್ಲಿ ಮಲಗಿದಂತಹ ವೃದ್ಧೆ ವಿಮಲಾ ಆಗಿರ್ಬೋದು ಮತ್ತೆ ಕುಮಾರ್ ಇಬ್ರು ಕೂಡ ಮಲಗಿದ್ರು. ಆ ರೂಮ್ ನ ಬಾಗ್ಲು ಓಪನ್ ಮಾಡಕ್ ಆಗದೆ ಹಿನ್ನೆಲೆಯಲ್ಲಿ ಅವ್ರು ಅಲ್ಲೇ ಸಿಲ್ಕಾಕೊಂಡಿದ್ದಾರೆ. ಇರುವಂತಹ ಕುಟುಂಬಸ್ಥರು ಕೂಡ ಹೋಗಿ ರೂಮ್ ಬಾಗ್ಲನ್ನ ಹೊಡೆದು ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಅವರಿಬ್ರು ಕೂಡ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಬಂದು ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಾರಣಕ್ಕೆ ಈ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮತ್ತೆ ಯಾವುದರಿಂದ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ಪೀಠೋಪಕರಣಗಳಾಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನೊಂದು ಕಡೆ ಅವರ ಕುಟುಂಬಸ್ಥರು ಕೂಡ ಆಕ್ರಂದ ಕೂಡ ಮುಗಿಲು ಮುಟ್ಟಿರುವಂತದ್ದು. ಧನ್ಯವಾದ ಪುನೀತ್ ಮಾಹಿತಿಗಾಗಿ.